ನಮಸ್ತೆ, ಫೋಕಸ್ ಟಿವಿ ಡಿಜಿಟಲ್ಗೆ ಸ್ವಾಗತ. ಮಾನ್ವಿ ತಾಲೂಕಿನ ಸ್ವಾಲಿಡೆ ರೈಟಿ ಯೂತ್ ಮೂವ್ಮೆಂಟ್ ವತಿಯಿಂದ ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಉಗ್ರರು ಅಮಾಯಕರ ಮೇಲೆ ನಡೆಸಿರುವಂತಹ ಗುಂಡಿನ ದಾಳಿಯನ್ನು ಖಂಡಿಸಿ ಮಾನ್ವಿ ಪಟ್ಟಣದ ಬಸವ ವೃತ್ತದಲ್ಲಿ ಮೃತರ ಆತ್ಮಕ್ಕೆ ಶಾಂತಿ ಕೋರಿ ಮೇಣದ ದೀಪ ಬೆಳಗಿಸುವ ಮೂಲಕ ಆಕ್ರೋಶ ವ್ಯಕ್ತಪಡಿಸಿದರು. ಇದೇ ಸಂದರ್ಭದಲ್ಲಿ ಮಾತನಾಡಿದ ಶೇಖ್ ಫರೀದ್ ಉಮ್ರಿ ಹಾಗೂ ಮೊಹಮ್ಮದ್ ಬೇಗ್ ಮಾತನಾಡಿ, ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಉಗ್ರರು ಅಮಾಯಕರ ಮೇಲೆ ನಡೆಸಿರುವ ಗುಂಡಿನ ದಾಳಿಯನ್ನು ಖಂಡಿಸುತ್ತೇವೆ ಹಾಗೂ ಅವರ ಕುಟುಂಬಗಳಿಗೆ ದೇವರು ಶಕ್ತಿಯನ್ನ ನೀಡಲಿ. ಈ ದುರ್ಘಟನೆ ಸರ್ಕಾರದ ಭದ್ರತಾ ವ್ಯವಸ್ಥೆಯಲ್ಲಿರುವ ಗಂಭೀರ ಕೊರತೆಯೊಂದರ ಸೂಚನೆಯಾಗಿದೆ. ದೇಶದ ಪ್ರಜೆಗಳ ಜೀವ ರಕ್ಷಣೆ ಮಾಡಿದಿತು ಎಂಬ ಭರವಸೆಯೊಂದಿಗೆ ಜನರು ಜೀವನ ನಡೆಸುತ್ತಿದ್ದಾರೆ. ಆದರೆ ಇಂತಹ ಘಟನೆಗಳ ಬಗ್ಗೆ ಸರ್ಕಾರ ಮತ್ತು ಭದ್ರತಾ ಸಂಸ್ಥೆಗಳು ತಕ್ಷಣಕ್ಕೆ ಎಚ್ಚೆತ್ತುಕೊಂಡು ಸೂಕ್ತ ಕ್ರಮಗಳನ್ನು ಕೈಗೊಳ್ಳಬೇಕು. ಇದೇ ವೇಳೆ ಈ ದುರ್ಘಟನೆಯ ಹಿನ್ನೆಲೆಯಲ್ಲಿ ಮಾಧ್ಯಮಗಳು ವಾಸ್ತವಿಕ ಪ್ರಶ್ನೆಗಳನ್ನು ಸರ್ಕಾರಕ್ಕೆ ಮಾಡಬೇಕಾಗಿತ್ತು. ಆದರೆ ಕೆಲವು ಮುಖ್ಯ ಧಾರೆ ಮಾಧ್ಯಮಗಳು ಹಿಂದೂ ಮುಸ್ಲಿಂ ಧ್ರುವೀಕರಣದ ರಾಜಕೀಯಕ್ಕೆ ತಾವೇ ತುತ್ತಾಗಿ ದಿಕ್ಕು ತಪ್ಪಿಸಿರುವುದು ವಿಷಾದಕರ. ಇಂತಹ ಅಪಘಾತಗಳು ದೇಶದ ಜನತೆಯ ಭದ್ರತೆಗಾಗಿ ಏನು ಕ್ರಮ ತೆಗೆದುಕೊಳ್ಳಲಾಗುತ್ತಿದೆ ಎಂಬುದರ ಕುರಿತು ವಾಸ್ತವವಾದ ಚರ್ಚೆ ನಡೆಯಬೇಕಾದ ಸಂದರ್ಭಗಳಲ್ಲಿ ರಾಜಕೀಯ ಲಾಭಕ್ಕಾಗಿ ಧಾರ್ಮಿಕ ಭಿನ್ನತೆಗೆ ಉರುಳಿರುವುದು ಜನಸಾಮಾನ್ಯರ ಮೇಲೆ ನಿಷ್ಠೂರ ದ್ರೋಹವಾಗಿದೆ ಎಂದರು. ಬ್ಯೂರೋ ರಿಪೋರ್ಟ್, ಫೋಕಸ್ ಟಿವಿ ಡಿಜಿಟಲ್, ಮಾನ್ವಿ. ಆ ಭಾರತ ದೇಶಕ್ಕಾಗಿ ದುಡಿಯುವಂತ ಛಲ ಮನಸ್ಸು ನಮ್ಮೆಲ್ಲರೂ ಸಹ ಇರಬೇಕು. ಆದ್ಮೇಲೆ ಈ ಒಂದು ರೀತಿಯಲ್ಲಿ ಇಂಥ ಘಟನೆ ಬೇರೆ ಯಾವುದೇ ದೇಶದಿಂದ ಬಂದು ದ್ರೋಹಿಗಳು ನಮ್ಮ ದೇಶದಲ್ಲಿ ನುಗ್ಗಿ ಬರ್ತಾರೆ ಮತ್ತೆ ನಮ್ಮ ದೇಶದ ಪ್ರವಾಸಿಗರ ಮೇಲೆ ದಾಳಿ ಮಾಡ್ತಾ ಇದ್ದಾರೆ ಅಂದ್ರೆ ಇದು ಬಹಳ ಒಂದು ನಾಚಿಕೆ ಇರುವ ಒಂದು ಘಟನೆ. ಇಂಥ ಒಂದು ಘಟನೆಗೆ ನಾವೆಲ್ಲರೂ ಸಹ ಖಂಡಿಸ್ತಾ ಇದ್ದೀವಿ. ಆದ್ಮೇಲೆ ಇನ್ನೊಂದು ಹೇಳ್ಬೇಕಾದ್ರೆ ಈ ಘಟನೆ ಯಾಕಾಗಿ ಆಗ್ತಾ ಇದೆ, ಈಗಾಗಲೇ ನಮ್ಮ ಸಮೀರ್ ಪಾಷಾ ಅವರು ಹೇಳಿದ್ರು. ಅಂದ್ರೆ